ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತೀನಿ. ನನ್ನ ವ್ಲಾಗ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಭಾನುವಾರ ಆಗಿರೋದ್ರಿಂದ ನನಗೂ ಕೂಡ ರಜೆ ಇತ್ತು ಅಂತೇಳಿ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಆಂಟಿ ಮನೆಗೆ ಬಂದೆ. ಅವಳು ಮನೆಗೆ ಬಂದಿದ್ದ ತಕ್ಷಣವೇ ನೋಡಿ ಫ್ಲವರ್ ಎಲ್ಲ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಿತ್ತಾಕ್ತಾ ಇದ್ಲು. ಸೊ ಇದೇ ಥರ ತರಲೆ ಮಾಡ್ತಿರ್ತಾಳೆ ನನ್ನ ಚುಬ್ಬಿ. ಸೊ ನಮ್ಮ ಚುಬ್ಬಿ ತುಂಬ ಕ್ಯೂಟು, ಅಷ್ಟೇ ತುಂಬ ಅಂದರೆ ತುಂಬಾ ತೀಟೆ ಅಂತ ಹೇಳ್ಬೋದು. ಸೊ ನೋಡಿ ಹೂವನ್ನೆಲ್ಲ ಕಿತ್ತಾಕಿದ್ಲು. ಆಮೇಲೆ ಇಲ್ಲಿ ನಮ್ಮ ಆಂಟಿ ಚಿಕನ್ ಫ್ರೈ ಮಾಡು ಅಂತ ಹೇಳಿದ್ರು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮಟನ್ ಸಾಂಬಾರು ಮಾಡಿ ಮುದ್ದೆ ರೈಸ್ ಎಲ್ಲ ಮಾಡಿದ್ದು. ನಾನು ಚಿಕನ್ ಫ್ರೈ ಮಾಡೋಣ ಅಂತೇಳಿ ಮಾಡಿಕೊಟ್ಟೆ. ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಏನು ಗೊತ್ತಾ, ನಾನು ಚಿಕ್ಕವಳಿದ್ದಾಗೆಲ್ಲ ನಮ್ಮಮ್ಮ ನಮ್ಮನ್ನು ಮನೆಯಲ್ಲಿ ಬಿಟ್ಬಿಟ್ಟು ಹೋದಾಗ ಅನ್ಕೋತಾ ಇದ್ದೆ, ನನಗೇನಾದರೂ ಫ್ಯೂಚರಲ್ಲಿ ಮುಂದೆ ಮಗು ಆದಾಗ ನಾನು ನನ್ನ ಮಗಳನ್ನ ಮನೆಯಲ್ಲೇ ಇದ್ದು ನೋಡ್ಕೋತೀನಿ ಅನ್ನೋ ಒಂದು ಇದರಲ್ಲಿದ್ದೆ. ರಿಯಾಲಿಟಿ ಬಂದ್ಬಿಟ್ಟು ನೋಡಿ, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹಸ್ಬೆಂಡ್ ಒಬ್ಬರೇ ಕೆಲ್ಸಕ್ಕೆ ಹೋದರೆ ಯಾವುದೂ ನಡೆಯಲ್ಲ ಇವಾಗಿನ ಇದರಲ್ಲಿ. ಯಾಕಂದರೆ ಇಬ್ಬರು ದುಡಿದ್ರೇ ಸ್ವಲ್ಪ ಮುಂದೆ ಬರೋಕ್ಕಾಗೋದು ಮತ್ತು ಚೆನ್ನಾಗಿ ಲೈಫ್ನ ಲೀಡ್ ಮಾಡೋಕ್ಕೋಗೋದು. ನನಗಿವಾಗ ಒಂದೊಂದ್ಸಲಿ ಬೇಜಾರು ಅನಿಸುತ್ತೆ. ಸೊ ನನ್ನ ಮಗಳಿಗೂ ಕೂಡ ಸೇಮ್ ನನ್ನ ಥರನೇ ನಮ್ಮಮ್ಮ ನನ್ನನ್ನು ಹೇಗೆ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದು, ನಾನು ಕೂಡ ಅದೇ ಥರನೇ ಬಿಟ್ಬಿಟ್ಟು ಹೋಗ್ತೀನಲ್ಲ ಅಂತೇಳ್ಬಿಟ್ಟು ಫೀಲ್ ಆಗ್ತಾಯಿರುತ್ತೆ. ಈ ಥರ ಯಾರಿಗೆಲ್ಲ ಫೀಲ್ ಆಗಿದೆ, ನನಗಂತೂ ಆಲ್ಮೋಸ್ಟ್ ಅವಾಗವಾಗ ಫೀಲ್ ಆಗ್ತಾನೆ ಇರುತ್ತೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.